ಸುಧಾ ಇಲ್ಲೇ ನಾನು ಪರಾಕ್ರಮಣಿ ಕಡೆ ಹೋಗ್ಬರ್ತಾನ. ಏನು ಮಾಡತ್ತೀರ ನೋಡ್ರಿ, ಮಾಡ್ಕೊರಿ ಹೊರಗಿರಿ ಎಲ್ಲ. ಇವತ್ತೊಂದಿನ ಏನ್ರ ಇದ್ರೆ ಮಾಡ್ಕೊರಿ. ನಾಳಿಂದ ಮನೆ ಹಸನ್ ಮಾಡ್ಬೇಕು ಅನ್ಕೊಂಡನಿ. ನೋಡು ಮತ್ತೆ ನಾಳೆ ಏನ್ರ ನಿಮ್ಗೆ ಇದ್ರೆ ಇವತ್ತೊಂದಿನ ನಾಳಿಂದಿನ ಮಾಡ್ಕೋತೀವಿ ನಾವಂದ್ರೆ. ಏನ್ರ ಹೊರೆಯದು ಇದ್ರೆ ನೀವು ಮಾಡ್ಕೊರಿ. ನಾಡ್ದಿಂದ ಮನೆ ಸ್ವಚ್ಛ ಮಾಡೋಣ. ಇಲ್ಲ ಅಂತಂದ್ರೆ ಐತ್ಯಾರ ಸಾಮಾರ 2 ದಿನ ಮಂಗಳವಾರ ಮಠ ಸುಣ್ಣಾಗಿನ ಹಚ್ಚಿದ್ರೆ ಅಲ್ಲಿ ಮಠ ಆಗತ್ತದ. ದೋಳ ಹೊಡೆದ್ರೆ ನಾಳೆ ಹೊಡಿಬೇಕು. ಐತ್ಯಾರ ದಿನ ದೋಳ ಹೊಡೆದು ಬಿಡೋಣ ತಗೋರಿ. ನೋಡ್ರಿ ಏನಂತೀರಿ ಅಕ್ಕ ತಂಗಿ ಮಾತಾಡ್ಕೋರಿ. ನಾ ಹಂಗೆ ಪರಾಕ್ರಮ ನಿಮ್ಮ ಗಂಟ ಹೋಗಿ ಬರ್ತೇನೆ. ಅಲ್ರಿ ಅತ್ತೇರ ಇನ್ನು ಅಮಾಸಿ ದೂರ ಐತೆ ತಗೋರಿ. ಬುಧವಾರ ಗುರುವಾರ ಹಿಂಗೆ ಮಾಡ್ಕೊಳ್ಳೋಣ ತಗೋರಿ. ಈಗ ಏನು ಇನ್ನು ಟೈಮ್ ಐತಲ್ರಿ, ಭಾಳ ಟೈಮ್ ಐತಿನ. ಇವ ಇನ್ನು ಭಾಳ ದಿನ ಐತಿ. ನಮ್ಮ ಮನೆ ಏನು ಸಾಣದ ಅದು ಬದಿ ದೊಡ್ಡ ಮನೆ ಐತಿ. ಮತ್ತು ಅಂಥ ಮನೆ ಪೂರ್ತಿ ಕೆಲಸ ಎಲ್ಲ ಮಾಡ್ಕೋಬೇಕಂತಂದ್ರೆ ಒಂದು 8-10 ದಿನ ಬೇಕದನ್ನ. ಡಬ್ಬಿ ತೊಳಿ, ಸುಣ್ಣ ಹಚ್ಚ, ಕ್ಯಾಮಿ ಹಚ್ಚ, ಒಲಿಗೆಲ್ಲ. ಆಮೇಲೆ ಧೂಳ ಹೊಡ್ಯಾಕ ನಾನು ಬೇಕು 2 ದಿನ. ಒಂದಿನ ಒಳಗೆಲ್ಲ ಹೊಡ್ಯಾಕಬೇಕು, ಒಂದಿನ ಹೊರಗೆಲ್ಲ ಹೊಡ್ಯಾಕಬೇಕು. ಆಮೇಲೆ ಈ ಬಣ್ಣ ಸುಣ್ಣ ಅಂತೇಳಿ ಇದಕ್ಕೆ ಒಂದು 4 ದಿನ ಬೇಕು. ಈ ಡಬ್ಬಿ ಗಿಬ್ಬಿ ನಿಮ್ಮ ರೂಮ್ ನಮ್ಮ ರೂಮ್ ಅವ್ರ ರೂಮ್ ಮಾಡ್ಕೋದೇನು ಟೈಮ್ ಏನು ತುಸ ಹಿಡಿತೈತೇನೆ. ಸುಮ್ಮನೆ ಅಟಾಟ ಮಾಡ್ಕೊಂಡ್ಬಿಟ್ರೆ ನಿಗ್ರಿಲ್ಲ. ಏನು ಬುಧವಾರ ಬೇಡ, ಭಾಳ ದೂರ ಹೋಗುತ್ತೆ. ಮಂಗಳವಾರ ಮನೆ ಹೆಸರು ಮಾಡೋಂಗಿಲ್ಲ, ಶುಕ್ರವಾರ ಮಂಗಳವಾರ. ನಾಳೆ ಧೂಳ ಹೊಡ್ಕೊಂಡು ದಿನ ಅಟಾಟ್ ಮಾಡ್ಕೊಂಡ್ರೆ ತಗೋರಿ. ಇವ್ರು ಗಂಡ್ಮಕ್ಳು ಧೂಳ ಹೊಡ್ಕೊಡೋಲ್ರಿ ನಾಳಿಂದ. 5 ದಿನ ಅವ್ರು ಸುಟ್ಟಿ ಇರುತ್ತೆ. ಅಪ್ಪ ಏನಾರ್ರಿ ಇವರು ಮನ್ಯಾಗ ಇರ್ತಾರಲ್ಲ. ಇವ್ರು ಗಂಡ್ಮಕ್ಳು ಧೂಳ ಹೊಡ್ಕೊಟ್ರೆ ನಾವು ಕೆಳಗಿಂದು ಏನರ ಮಾಡ್ಕೊಳಕ್ ಬರತ್ತು. ಅಟಾಟ ನನಗಾಗುದಿಲ್ಲಪ್ಪ. ನಿಮ್ಮ ಧೂಳ ಹೊಡಿ ಅದನ್ನ ಕೆತ್ತ ಇದನ್ನ ಮೆತ್ತ ಅನ್ಕೊಂತ ನಿಮ್ದೆಲ್ಲಿ ರಾಡಿ ತಂದ್ರಿ. ತಣ್ಣಗ ಇದ್ನಿ ನೋಡ್. ನಾನು ಸುಮ್ಮನೆ ಬಂದು ನಿಂತ್ನಿ ಇಲ್ಲಿ. ಕಣ್ಣಿಗೆ ಇದ್ರಿಗೆ ಕಂಡು ಬಿಟ್ಟೇನೆ. ಮತ್ತೇನು ಗಣಮಕ್ಳು ಅದರ್ತಾವ ಧೂಳ ಹೊಡಿತಾರ ಅಂತ ನಿಂತು ಬಿಡ್ಲಿಕ್ಕೆ. ನಮ್ಮ ಸಬ್ರಿ ಬರಕ್ ಹೋಗ್ಬೇಡ್ರಿ ನೋಡಿ ನೀವು. ಈಗ ಹೇಳಿಬಿಟ್ಟನೆ ನಾನು. ಬೇಕಾದ್ರೆ ಆಡಾಳಚ್ ಮಾಡಿಸ್ಕೋರಿ. ಆಡಾಳಚ್ ಮಾಡಿಸ್ಕೋಕ ತೊಂಬರ್ರಿ, ರೊಕ್ಕ ತೊಂಬರ್ರಿ. 2 ಆಳಿಗೆ 1 ಆಳಿಗೆ 3,000, 1 ಆಳಿಗೆ 3,000, 6,000 ರೂಪಾಯಿ ತೊಂಬರ್ಲಿ. ಇಡೀ ಮನೆ ಎಲ್ಲ ಬಳ ತೊಳೆದು ಕೊಟ್ಟು ಹೋಗ್ಬಿಡ್ತಾರ ಅವ್ರು. 1 ಆಳಿಗೆ 3,000, 1 ಆಳಿಗೆ 3,000, 2 ಆಳು ಸೇರಿದ್ರೆ 6,000 ರೂಪಾಯಿ. ಮಂದಿಗಾದ್ರೆ 6,000 ರೂಪಾಯಿ ಕೇಳ್ತೀರಿ. ಈಗ ಮನೆಯನ್ನಾರು ನಾವು ಹಂಗೆ ಮಾಡ್ತೀವಿ ಕೆಲಸನ. ನಮಗೊಂದು 3,000 ಕೊಡ್ರಂಗಾರ. ನಂದೊಂದು ಆಳಿಂದ ಧೂಳ ಹೊಡೆದ ಕಾಸು ಹಂಗೆ ಪೇಂಟ್ ಲಕ್ಕ ಅನ್ಬೇಕು ಮನಿ. ಹಂಗೆ ಪೇಂಟ್ ಬಳದು ಕೊಡ್ತಾನೆ. 3,000 ರೂಪಾಯಿ ತೊಂಬ ಇಲ್ಲ ನನಗೆ. ನಾವು ನಿಮ್ಗೆ ರೊಕ್ಕ ಕೊಡ್ಬೇಕು. ನಾವು ದಿನ ಪ್ರತಿ ಕುಳು ಕುಚ್ಚು ಹಾಕ್ತೇವಲ್ಲ ನಿಮಗೆ. ಅದಕ್ಕೆ ನಮ್ಗೆ ರೊಕ್ಕ ಕೊಡ್ರೆ ನಾವು ನೀವು ಧೂಳ ಹೊಡೆದಕ್ಕೆ ಪೇಂಟ್ ಹಚ್ಚಿದ್ಕೆ ರೊಕ್ಕ ಕೊಡ್ತೀವಿ. ಯಾಕಾರ ಹುಟ್ಟಿ ನೀವು ಅನಿಶೋತಮ್ಮ ಬೆನ್ ಹಿಂದ ಬೇತಾಳ ಹತ್ತಿದಂಗ ತಮ್ಮ ಮದವಿ ಆಗೋದು ಬ್ಯಾಡ ಅಂದ್ರೆ ಕೇಳಲಿಲ್ಲ ನನ್ನ ಮಾತ. ಇದು ಓವರ್ ಆಕ್ಟಿಂಗ್ ಎಲ್ಲ ಬೇಡ. ಮಕ್ಕಳಾಗಿ ಮೊಮ್ಮಕ್ಕಳಾಗೋ ಟೈಮ್ದಾಗ ತೊಂಬರ್ಲಿ. ನಮಗೆ ಇಷ್ಟು ದಿನ ಕುಳು ಕುಚ್ಚು ಹಾಕಿದ ರೊಕ್ಕ ನಮಗೆ ಕೊಡ್ರೆ ನಾವು ನಿಮಗೆ ಧೂಳ ಹೊಡೆದಿದ್ದು ಬಣ್ಣ ಹಚ್ಚಿದ್ದು ಕೊಡ್ತೀವಿ. ಅಲ್ಲ, ಒಂದು ಮನೆಯ ಹುಟ್ಟಿ ಬೆಳೆದು ಮತ್ತೊಂದು ಮನೆಗೆ ಬಂದು ಅವ್ರನ್ನೆಲ್ಲಾರು ಕಂಟ್ರೋಲ್ನಾಗ ಇಟ್ಕೊಂಡು ಆ ಮನಿ ಮ್ಯಾಗ ನನ್ನ ದಬ್ಬಳಕೆ ಮಾಡ್ತಿರಲ್ಲ. ನಿಮ್ಮ ಮನೆಯ ಮಂದಿ ಮ್ಯಾಗ ಮೆಚ್ಬೇಕು ಬಿಡ ನಿಮ್ ಗುಣ. ಈಗ ನಂದು ಕೆಲಸ ಐತಿ. ನಿಮ್ದು ಬರೇ ಹೋಗೋ ಟೈಮ್ದಾಗ ಎಲ್ಲರ ಅರ್ಜೆಂಟಿನ ನಂದು ಎಲ್ಲರ ಹೋಗೋದಿರತ್ತಿ. ಅವಾಗ ಒಳ್ಳೆ ಜೋರ್ ಮಾತು. ನೀವು ಮನ್ಯಾಗ ನಾ ಆಯ್ಕೊಂತ ಕುಂತಿರ್ತಾನೆ. ಅವಾಗ ಏನಿರೋದಿಲ್ಲ. ಅವ ಬಾಯಿ ತಕೊಂಡು ಟಿವಿ ನೋಡ್ಕೊತ ಕುಂತಿರ್ತೀವಿ. ಏನ್ರ ಮಾತಾಡ್ರಿ ಅಂತ ಅಂತಿರ್ತಾನೆ. ಯಾಕೆ ನೀನು ಮಸರಿ ನೋಡಿದ್ರೆ ಮಾತಾಡಕ್ ಬರೋದಿಲ್ಲ ಅಂತ ಮತ್ತೆ ಅವಾಗ ಹಂಗ ಅನ್ನೋದು. ಈಗ ಎಲ್ಲರ ಹೊಂಟಿರ್ತಾನಿಲ್ಲ ಮಾತು ಒಂದಕ್ಕಿಂತ ಒಂದು ಚಲೋ ಮಾತು ಹೊಂಟಿರ್ತಾ ಇದೆ. ನಾನು ಸ್ವಲ್ಪ ಬಿಸಿ ಅದೇನಿ, ಆಮೇಲೆ ಬಂದು ಮಾತಾಡ್ತೀನಿ. ಸುಧಾ ನೋಡಲ್ಲಿ ನಿಮ್ಮ ಅತ್ತಿ ಫುಲ್ ಇಂಗ್ಲೀಷ್ನಾಗೆಲ್ಲ ಮಾತಾಡೋ ಕಲ್ತು ಬಿಟ್ಟಾವಲ್ಲ. ಅದಕ್ಕೆ ಏನು ಕಡಿಮೆ ಇಲ್ಲ ನೋಡಿ. ಅದಕ್ಕೆ ಪರಾಕರ್ಮನೆ ಕೆಲಸ ಐತಿ. ಅವ್ರ ಮನೆಗೆ ಹೋಗಿ ಬಂದು ಆಮೇಲೆ ಮಾತಾಡ್ತಾನೆ ನಿಮ್ಮ ಜೋಡಿ. ಎಲ್ಲಿ ಹೋಗ್ಬೇಡಿ, ಇಲ್ಲೇ ಕುಂದ್ರಿ. ನಾನು ಇಲ್ಲೇ ಕುಂದ್ರಸಿ ನೀವು ಊರೆಲ್ಲ ಅಡ್ಡಾಡಿ ಬಾ. ನಿನ್ನ ಬಗ್ಗೆ ಮಾತಾಡತ್ತಿದ್ವಿ. ಶರಕ ಇದೀಗರ ಬಂದೆ, ಚಲೋ ಆತ್ ಬರ. ಹೌದು, ಸೋನು ಇಲ್ಲಿದಾಳ ಕಾಣವಾಳಲ್ಲ. ಸೋನು ಕಡೆ ನಾಟ ಮಾತಾಡ್ಬೇಕಂತ ಬಂದೆ. ಮೊನ್ನೆ ಬರಾಕತ್ತಿದ್ವಿ ನಾನು ಗೌರಿ ಕೂಡಿ. ಅವತ್ತು ಏನಾತಂದ್ರೆ ನಮ್ಮ 2 ಸಸ್ತ್ಯಾರದಾವಲ್ಲ ಈಗ ಜಗಳ ಮಾಡ್ಕೊಂಡಿದ್ದು. ಫೋನ್ ಹಚ್ಚಿದ್ವು. ಮತ್ತು ಗೌರಿಯರ ಮನೆಯಿಂದ ಮತ್ತೆ ಅಲ್ಲಿಗೆ ಹೋದಿವ. ಮತ್ತೆ ಜಗಳ ಪರಿಶಿ ಬರಗೊಡದ ಅಂತಂದ್ರೆ ಮತ್ತೆ ಜೋಳ ಹಸ ಮಾಡಿ ಗಿರ್ನಿ ಹೋಗೋ ಬರೀ ಇದೆ ಆತು. ಮತ್ತೆ ಹೊಳ ಮನೆದ ಜೋಕ್ ಮಾರ್ ಬಂದ. ಬರಾಕಾಗ್ಲೇ ಇಲ್ಲವ ನಿಮ್ಮ ಮನೆಗೆ. ಏನು ಮಾಡತ್ತ ಸೋನು? ಎಲ್ಲಿದಾಳ ಆಕಿ? ಓದ್ಕೊಂತ ಕುಂತಿರ್ಬೇಕು ರೂಮ್ನ್ಯಾಗ ಅದಾಳ. ಶನಿವಾರ ಇವತ್ತು ಏನು ಹೋಗಿಲ್ಲ ಆಕಿ ಕಾಲೇಜಿಗೆ. ಸೂಟಿ ಮಾಡ್ಯಾಳ. ಏನೈತೆ ಗೊತ್ತಿಲ್ಲ. ಒಟ್ಟು ಜಾಸ್ತಿ ಈಗೇನು ಮುಗ್ದ ಹೋಗ್ತಲ್ಲ ಕಾಲೇಜ್. ಇನ್ನೇನು ಜಾಸ್ತಿ ಹೋಗೋದಿಲ್ಲ. ಯಾವಾಗ ರಟ ಹೊಕ್ಕಾಳ. ಏನಂದ್ರೆ ಹುಡುಗನ ಕಡೆಗಾರ ಬರ್ತೀವಂದ್ರೆ ನೋಡಾಕ. ಅಲ್ಲಕ್ಕ ಇದು ನೋಡಕ್ ಬರ್ತಾರ ಅಂದ್ರೆ ಹಂಗೆ ಅದತಿ. ನಾರ ಚಿರ್ರ ಚೀಳ್ತಾಳೆ. ದೇವ್ ಬಿಡ್ಕೊಂಡಾರ ಮಾಡಾಕತ್ ಬಿಡ್ತಾಳೆ. ಈಗ ನಾವೇನ್ರ ಕೇಳಂಗ ಕರ್ಸಿದೀವಿ ಅಂತಂದ್ರೆ ಬಂದಾರ ಮುಂದೆ ಹಿಂಗೆ ಓದಾಡ್ಕೊಂತ ನಿಂತು ಬಿಟ್ರೆ ಏನು ಮಾಡೋದು? ಇವ ಮತ್ತೆ ಮುಂದೆ ಮಂತಾನ ಬರ್ಬೇಕಲ್ಲ ಇದಕ್ಕೆ. ಈ ಪತಿ ಮಾಡಾಕತ್ರೆ ಮತ್ತೆ ಎಲ್ಲ ಕಡೆ ಎಲ್ಲರೂ ದೇವ್ ಬಂದಿದ್ದ ತಮ್ಮಯ್ಯಾಗಿದಕ್ಕಂತ ಇದೇ ಊರು ತುಂಬ ಸುದ್ದಿ ಹಬ್ಬಿಸ್ಬಿಟ್ರೆ ಏನು ಮಾಡೋದು? ಇವ ಹಿಂಗಾಗಿ ಈಗಿನ ಒಪ್ಪಿಸಿ ಕೇಳಿದ್ರೆ ಆಗ್ತದಂತ ಸುಮ್ಮನೆ ಆದಿ ನಾವು. ಹೌದು, ಈಗ ಒಂದು 2-3 ದಿನದ ಹಿಂದೆ ರಾತ್ರಿ ಎಲ್ಲಿ ಹೋಗಿದ್ದಕ್ಕೆ ಸೋನು? ಯಾರ ಆಕಿ ಗೆಳತಿ ಅಂತ. ಆಕಿ ದಿನ ಬರ್ತಡೇ ಐತಂತ. ಅಂಟಿರಿ ನನ್ನ ಬರ್ತಡೇ ಐತಿ ಕಳಿಸ್ಕೊಡ್ರಿ ಅಂತ ಫೋನ್ ಹಚ್ಚಿತ್ತು ಆ ಹುಡುಗಿ. ಆಗೋಲ್ದ ಕೊಡತ್ತಾಗಿನ ಅಂತ ಹೋಗಿದ್ಲು. ಹೋಗೋದು ಹೋಗ್ಯಾಳೆ. ಆ ಹುಡುಗಿರ ತಂದು ಯಾರನ್ನ ಕಳಿಸ್ಕೊಟ್ಟು ಬಿಡಾಕ್ ಕಳಿಸ್ಬೇಕ ಮನೆ ಮಠನ.
ರಾತ್ರಿ ಕತ್ತಲ್ದಾಗ ಹತ್ತೋರಿಗೆ ಟೇಕ ಅವ ಹೊಂದತಿ ತಾನ ಬೇರೆ 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 ಹಾಕಿನ್ ನೋಡ್ ನಾನು. ಅಲ್ಲ ಈ ಹೊತ್ನ್ಯಾಗ ಒಬ್ಬಕ್ಕೆ ಬಂದಿಯಲ್ಲ, ನಿಮ್ಮ ಅಣ್ಣಗರ ಫೋನ್ ಹಚ್ಬೇಕು, ಆಮರ ಬಂದು ಕರ್ಕೊಂಡ್ ಬರ್ತಿದ್ನ. ನಿಮ್ಮ ಅಪ್ಪ ನೋಡಿದ್ರೆ ಏನ್ ತಿಳ್ಕೊಬೇಕು, ಎಲ್ಲಿ ಹೊಕ್ಕರು ಬಿಡ್ತಿರ್ಕಿಲ್ವಾ ನನ್ನ ಅಂತೆ ಬೇದ್ ಇಟ್ನಿ ಮತ್ತು ಬೇದಿದ್ದು ಕುಂಡ್ಲ ಹಂಗ ಮಕ್ಕೊಂಡಲ್ಲ, ಏನ್ ತಗೊಂಡು ಬಂದಿದ್ಲ ಏನೈತಿ ಅಟ್ಟ ಬೇದ್ನೆಲ್ಲ ಸೀದಾ ಹೋಗಿ ಹಾಸಿಗೆನ ಹಿಡ್ದ. ಹಂಗಾರ ಪರಕ್ಗೆ ಗೊತ್ತಿಲ್ಲ ಕಾಣಿಸತಿ. ಆ ಹುಡುಗನ ಜೋಡಿ ಈಕಿ ಬೈಕ್ ಮ್ಯಾಗ ಬಂದು ಇಳಿದಿದ್ದು ನಾನು ನೋಡೇನಿ. ಬೇಡ ಆಕಿ ಕೂಡ ಮಾತಾಡ್ತಂತಡಿ. ಶರಕ್ಕ ಮತ್ತವ ಏನ್ ಮಾಡಾತಿದ್ರು ಸ್ವಸ್ತ್ಯಾರ? ಹೌದು ಸ್ವಸ್ತ್ಯಾರ್ದು ಏನು ಸಿಹಿ ಸುದ್ದಿ ಇಲ್ಲ ಬಾಳ ದಿನ ಆತ. ಇವ ಹೋಗ್ಲಿ ಬಿಡಿ ಇವ, ಇನ್ನ ಈಗ ಹೊಂದ್ಕೊಳಕತ್ತಾವ ಅವು. ಬಾಳ ದಿನ ನಾ ಕೇಳ್ದೆ ನಾವು ತಲೆ, ಇನ್ನೂ 1 ವರ್ಷ ಆಗಿಲ್ಲ. ಈಗ ಹೊಂದ್ಕೊಂಡು ಚಂತೆ ಬಳೆ ಮಾಡ್ಕೊಂತ ಹೊಂಟಾವ. ಹೋಗ್ಲಿ ಇನ್ನೊಂದು ವರ್ಷ, ಏನ್ ಅರ್ಜೆಂಟ್ ಐತಿ ಈಗರ? ಸೌಮ್ಯನರ ಅಪ್ಪ ಅವ್ರವ್ವ ಅವ್ರ ಅಂತಂದ್ರೆ ಫೋನ್ ಹಚ್ತಾರ ಏನಕ್ಕ? ಏನಿಲ್ಲ ಅಲ್ಲ ಅವರಪ್ಪ ಮತ್ತೆಲ್ಲ ಚಲೋ ಅದಾರ ಅವ್ರು. ನಮ್ಕಿ ನಾನು ತಂದೆ ತಾಯಿ ಮನೆಗಂಡ ಶ್ರೀಮಂತರ ಅದಾರ ಅವ್ರು. ನಾವು ಏಟಾಗಿತ್ತು ಅವ್ರದ್ದು ಇದಕ್ಕೆ. ಮತ್ತು ಇವರು ಎಲ್ಲಿ ಕಾಲೇಜಿಗೆ ಹೋಗುವಾಗ ಲವ್ ಮಾಡ್ಯಾರ, ಮತ್ತು ಇವ್ನು ನೌಕರಿ ಸಿಗುತ್ತಿಗೆ ಅಂತಂದ್ರೆ ಇವನು ಬೆನ್ ಹತ್ತಿ ಬಂದಾಳ. ಅವ್ರೇನು ಫೋನ್ ಹಚ್ಚಿರ್ಕಿಲ್ಲ, ನಾನು ಏನು ಕೇಳೇ ಇಲ್ವಾ. ಇವ್ರ ಒಂದು ಚಂತೆಗದಾರಲ್ಲ ಗಂಡ ಹೆಂಡತಿ ಸಾಕು ಬಿಡತ್ತಾಗಂತೆ. ಆದ್ರೂ ಒಂದಿನ ಆಡೋಕ್ಕೂ ಓಡಿ ಬಂದಾರ ಅಂತೇಳಿ ಅನ್ನೋದಾಗಲಿ ನಿಗ್ರಹಿಸೋದಲ್ಲಾಗಲಿ ಏನು ಮಾಡೋದು ಅಚ್ಚಲತ್ನಾಗ ನೋಡ್ಕೋತೀನಿ ನೋಡ. ತಾಯಿ ಸರಿ ಇದೆ ಬಿಡೋದು ಆಡೋಕ್ಕೂ. ಅಲ್ಲೇ ಇವ್ ಹುಡುಗರು ಕರ್ಕೊಂಡ್ ಬರ್ಲೇ ಬಂದಿರ್ತಾರ ಅವ್ರು. ಇವ್ ಮಕ್ಕಳದ ನನ್ನ ಮಕ್ಕಳದ ಮೇನ್ ತಪ್ಪೈತಿ. ಮತ್ತೆ ಅವ್ ಬಂದಾರಿಗೆ ಏನ್ ಅನ್ನೋದವ ಇನ್ನ ಇವ್ರು ಬಾಣಲೆ ಬರ್ತಾರ, ಇವ್ರು ಪ್ರೀತಿ ಮಾಡಲೆ ಅವ್ರು ಪ್ರೀತಿ ಮಾಡ್ತಾರ. ಈ ಎಡಕೈ ಸೇರಿದ್ರಲ್ಲ ಚಪ್ಪಾಳಿ ಸುಳ ಅವಕ್ಕ ಇನ್ನೊಬ್ರು ಮನೆ ಹೆಣ್ಣು ಮಕ್ಕಳಿಗೆ ಅಂದ್ ನಮ್ಗರ ಆಗುವಂಥದ್ದು ಏನೈತಿ? ಹೊಳೆ ಅವ್ ಮನ ಮರ ಅಂದ್ರೆ ನಮ್ಮನೆ ಏನು ಏಳಿಗೆ ಆಗೋದೈತಿ. ನಮಗೂ ಅವ್ರು ಸರಿ ಒಂದು ಹೆಣ್ಣು ಮಗಳದ ಅಲ್ಲ. ಸುಳ ನಾವು ಚಿಂತಿನ ಮಾಡೋದ್ರು ನೋಡಿ. ಮಾಡ್ರವ ತಿನ್ರವ ಉಂಡ್ರವ ಅಂತೀವಿ. ಅವು ಕಚಾಡ್ತಿರ್ತಾವ. ಕಚಾಡಕತ್ತ ಮತ್ತೆ ಹಂಗಟ ಕೈ ತಗೊಂಡೆ ಅಂತಂದ್ರೆ ಮತ್ತೆ ಅನ್ನದ ಅಕ್ಕ. ಸೋನು ರೂಮ್ನಾಗ ಅದಾಳನ. ನಾಟ್ ಹೋಗಿ ಮಾತಾಡ್ಕೊಂಡ್ ಬರಲ್ಲ ಹಂಗಾರ ಅಕ್ಕಿ ಜೋಡಿ. ಚಾ ಮಾಡ್ತೀನಿ ತಡಿ, ಚಾ ಕುಡಿದು ಹೋಗಂತ. ಚಾ ಮಾಡಕ್ಕಿಡ್ನಿ, ನಾ ಹೋಗಿ ಮಾತಾಡ್ಕೊಂಡ್ ಬರ್ತೇನೆ. ಸೋನು ಏನ್ ಮಾಡತ್ತೀಯ? ಯಾರ? ಓ ಶಾರದೊಡ್ಡಮ್ಮ. ಬಾ ದೊಡ್ಡಮ್ಮ ಕೂತ್ಕೋ ಬಾ. ಇರ್ಲಿ ಬಿಡವ. ಹೌದು ಹೋಗಿಲ್ಲ ಕಾಲೇಜಿಗೆ? ಎಕ್ಸಾಮ್ ಅದು ಎಲ್ಲ ಮುಗ್ದಾವಲ್ಲ ದೊಡ್ಡಮ್ಮ, ಹಿಂಗಾಗಿ ಏನ್ ಪೀರಿಯಡ್ ನಡೆಯಂಗಿಲ್ಲ ಏನಿಲ್ಲ. ಸುಮ್ಮನೆ ಹೋದ್ರೂ ಟೈಮ್ ಪಾಸ್ ಮಾಡಕ್ ಹೋದಂಗಾಗತ್ತ. ಅದರ ಬರೀ ಶನಿವಾರ ಅಲ್ಲ ಇವತ್ತು, ಹಿಂಗಾಗಿ ನಾನು ಹೋಗ್ಲಿಲ್ಲ. ನಾ ಒಂದು ಮಾತು ಕೇಳ್ತೇನೆ, ಅವ್ರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಏನ್ ದೊಡ್ಡಮ್ಮ ಕೇಳ, ಅದ್ರಾಗ ಏನಾಯ್ತು ದೊಡ್ಡಮ್ಮ? ಏನಿಲ್ಲ, ಮತ್ತೆ ಹಿಂಗ ಬೆಳಗಾವಿ ಹಿಂತಿಲಿ ಅದ ಊರ ಅಂದ್ಲವ ನಿಮ್ವ. ನನಗ ಊರ ಹೆಸರು ನೆನಪಿಲ್ಲ ಪಕ್ಕ. ಆ ಊರಾಗ ಒಂದು ಚಲೋ ಮಂತಾನ ಐತಿ, ಇಂಜಿನಿಯರ್ ಅದ ಅಂತ ಹುಡುಗ. ಮತ್ತು ನಮ್ಮ ಸೋನನ್ ಕೇಳಾಕತ್ತಾರಕ. ಮತ್ತು ಸೋನುಗರ ಮದ್ವಿ ಮಾಡ್ಕೋ ಸುದ್ದಿ ತೆಗೆದ್ರೆ ಸಾಕು, ಹಂಗೆ ಒದರಾಡೋದು ಕಿರಾಡೋದು ಮಾಡ್ತಾಳ. ಆಕಿಗೆ ಯಾಕೆ ಮದ್ವಿ ಅಂದ್ರೆ ಇಷ್ಟನೇ ಇಲ್ಲ ಅನ್ನೋರಂಗೆ ಮಾಡ್ತಾಳ. ಯಾಕೆ ಕೇಳಿ ನೋಡು ಅಂದ್ಲ. ಯಾಕೆ ತಂಗಿ ಹಿಂಗೆ ಯಾಕೆ ಮಾಡ್ತೀವ ನೀನು? ಯಾಕೂ ಇಲ್ಲ ದೊಡ್ಡಮ್ಮ, ಸುಮ್ಮನೆ ಅಲ್ಲ ದೊಡ್ಡಮ್ಮ. ಇಷ್ಟು ಜಲ್ದಿ ಮದುವೆ ಮಾಡ್ಕೊಂಡು ಏನು ಮಾಡಲಿ ನಾನು? ಈಗಾರ ಡಿಗ್ರಿ ಕಂಪ್ಲೀಟ್ ಆಯ್ತಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅಥವಾ ಮತ್ತೆ ಬೇರೆ ಏನಾದರೂ ಓದ್ಬೇಕನ್ನೋ ಆಸೆ ನನಗೆ. ಇಷ್ಟಲಾಗ ಮದುವೆ ಮಾಡ್ಕೊಂಡು ಹೋಗಿ ಏನು ಮಾಡಲಿ? ಇಲ್ಲಿ ಬಾ ಇಲ್ಲಿ ಸೋನು. ಇವ ಈಗಿನ ಮಕ್ಕಳನ್ನ ಚಂತೆಗೆಲ್ಲ ಅವ್ರು ಎಲ್ಲಿ ಮಟ್ಟ ಓದಿಸ್ತಾನೆ ಅಂತಾರೆ ಅಲ್ಲಿ ಮಟ್ಟ ಓದಿಸ್ತಾರ. ನಮ್ಮ ಕಾಲದಾಗೆಲ್ಲ ಹೆಂಗಿತ್ತು ಗೊತ್ತೈತೇನೆ? ಏನಿಲ್ಲ ದೊಡ್ಡಕ್ಕೆ ಆದ್ರೆ 1 ವರ್ಷ 2 ವರ್ಷ ಇಷ್ಟ್ರಾಗಂದ್ರೆ ಮದುವೆ ಮಾಡಿಬಿಡ್ತಿದ್ರು. ನಿಮಗೆ ಹಂಗಿಲ್ಲ, ನೀವು ಚಂತೆಗೆ ಓದ್ತಾನೆ ನಮ್ಮ ಮಟ್ಟ ಓದಿಸ್ಯಾರ. ಡಿಗ್ರಿ ಕಂಪ್ಲೀಟ್ ಆಗೈತೆ ಅಂತೀರಿ ಈಗ, ಮತ್ತೇನು ಎಕ್ಸಾಮ್ ಮುಗಿದು ಚಂತೆಗೆ ಎಲ್ಲಿ ನೋಡಿ ಮದುವೆ ಮಾಡ್ತಾರೆ. ಮಾಡ್ಕೊಂಡು ಹೋಗ್ಬಿಟ್ರೆ ಚಲೋ. ಹೆಣ್ಣು ಮಕ್ಕಳದು ತಂದೆ ತಾಯಿಗೆ ಅದೊಂಥರ ನೀವು ಜವಾಬ್ದಾರಿ. ವಯಸ್ಸಿಗೆ ಬಂದ ಮಕ್ಕಳು ಮನೆ ಆಗಿದ್ರು ಅಂತಂದ್ರೆ ಯಾವಾಗ ಮದುವೆ ಮಾಡೇವು ಅನ್ನೋ ಒಂದು ಜವಾಬ್ದಾರಿ ಜಾಸ್ತಿ. ಯಾವಾಗ ಓದಿಸ್ತೇವೆ ಅನ್ನೋ ಒಂಥರಿಲ್ಲ ಇಲ್ಲ. ಯಾವಾಗ ಮದುವೆ ಮಾಡಿ ನಮ್ಮ ಮಕ್ಕಳು ಚಂತೆ ಸುಖದಿಂದ ಇರ್ತಾರೋ ಅನ್ನೋದು ಒಂದು ಜವಾಬ್ದಾರಿ ಅವ್ರಿಗೆ. ಯಾಕಂತಂದ್ರೆ ಓದ್ತಿರ್ತೀವಿ, ಓದುವಾಗ ಏನು ಅನ್ಸಂಗಿಲ್ಲ. ಓದೋದು ಬಿಟ್ಟು ಮನ್ಯಾಗ ಯಾವಾಗ ಕೂತ್ಕೋತಿರಲ್ಲ ನಿಮ್ಗೆ ತಂದೆ ತಾಯಿ ಯಾವಾಗ ಚಿಂತೆ ಎತ್ತು ಬಿಡುತ್ತೆ. ನಮ್ಮ ಮಕ್ಕಳನ್ನ ಅಂತ ಮನೆಗೆ ಕೊಡ್ತೇವೆ, ಏನು ಚಲೋ ಮಂತಾನ ಬಂದ್ರೆ ಚಲೋ ಆಕತಿ ಅನ್ನೋದು. ಹಂಗೆ ಅದಕ್ಕೆ ಏನೋ ಇಂಜಿನಿಯರ್ ಅದನ್ನ ಚಲೋ ಹೊಲ ಮನೆ ಐತಿ ಅಂಥೇಳಿ ನಿಮ್ಮ ಮಗು ಒಂದೇನೋ ಆಸೆ ಐತೆ. ಮತ್ತು ನೋಡು ಚಲೋತ್ನಾಗಿದ್ರೆ ಹುಡುಗ ಮದುವೆ ಮಾಡ್ಕೊಂಡ್ಬಿಡಕ್ಕೆ ಅಡ್ಡಿ ಇಲ್ಲ. ಇಲ್ಲ ದೊಡ್ಡಮ್ಮ, ನಂಗೆ ಇನ್ನೂ ಓದ್ಬೇಕನ್ನೋ ಆಸೆ ಐತಿ. ನಾ ಇನ್ನೂ ಓದ್ತಾನೆ. ಹೌದಣ್ಣ ಓದ್ತೇನೆ. ಹೌದು, ನೀನು ಮೊನ್ನೆ ರಾತ್ರಿ 10-10:30 ಆಗಿತ್ತು ನೋಡು. ನಮ್ಮ ಮನೆಗೆ ದಾಟಿ ಹಿಂಗೆ ಹೊಳ್ಳು ಕ್ರಾಸಿನ ಹತ್ರ ಒಂದು ಹುಡುಗನ ಜೋಡಿ ಮಾತು ಹೇಳ್ಕೊಂತ ನಿಂತಿದ್ದೆ ನೀನು. ಅವ ಯಾರು ಹುಡುಗಂಗಾರ? ಯಾವಾಗ ದೊಡ್ಡಮ್ಮ? ಇಲ್ಲ ನಾನಲ್ಲ ಬಿಡಂಗಾರ, ಬೇರೆ ಯಾರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು. ಇಲ್ಲವಾ, ನಾನು ಒಂದು ಸತಿ ಎಲ್ಲ 2-3 ಸತಿ ನೋಡೇನಿ. ಪೂರ್ತಿ ನೀನು ಇದೇ ಡ್ರೆಸ್ ಹಾಕಿದಂಗೆ ಇತ್ತವತ್ತ. ಅದು ನೀನ ಪಕ್ಕ ಅನ್ನೋದು ನನಗೆ ಗೊತ್ತಾಗೈತಿ. ಯಾಕಂತಂದ್ರೆ ನೀನು ಗೊತ್ತಾಗೋದಿಲ್ಲ ತಂಗಿ. ಬಳ್ಳಗ ಇಟ್ಟು ಚಂದ ಅದಿತಿ, ಗೊಂಬಿದ್ದಂಗೆ ಎಲ್ಲಿ ಹೋದ್ರು ನೀನು ಕಂಡು ಹಿಡಿತೀನಿ ನಾನು ಏನ ಅನ್ನೋದು. ಅವತ್ತು ಒಂದು ಹುಡುಗನ ಜೋಡಿ ಬೈಕ್ ಮ್ಯಾಗ ಬಂದು ಇಳಿದ ಕಾಸೆ ನಿಂತು ಮಾತು ಹೇಳಾಕತ್ರಿ. ಬೈಕ್ ಚಾಲೂನ ಇತ್ತಿನ್ನು ಅದೆಲ್ಲ ನೋಡಿ ನಾನು ಕತ್ತಲ್ದಾಗ ಅಂದ್ರು. ಏನಂದ್ರೆ ದೊಡ್ಡಮ್ಮ, ಅವನು ನಮ್ಮ ಕಾಲೇಜ್ ಹುಡುಗನ. ಅವನ ಹೆಸರು ಸೂರಜ್ ಅಂತೇಳಿ. ಅವನು ನಾನು ತುಂಬ ಪ್ರೀತಿ ಮಾಡಾತ್ಬಿಟ್ಟೇವಿ. ಅವನು ಈ ವರ್ಷ ಅವನು ಡಿಗ್ರಿ ಕಂಪ್ಲೀಟ್ ಆಯಿತು, ಈ ವರ್ಷ ನಾನು ಡಿಗ್ರಿ ಕಂಪ್ಲೀಟ್ ಆಯಿತು. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ದು. ನಾವು ಪ್ರೀತಿ ಮಾಡಕತ್ತ ಒಂದು 3-4 ವರ್ಷ ಆಯಿತು. ಅದ್ರ ಮನ್ಯಾಗ ಹೇಳಕ್ಕೆ ನನಗೂ ಧೈರ್ಯ ಇಲ್ಲ, ಅವನಿಗೂ ಧೈರ್ಯ ಇಲ್ಲ.
ಅದಕ್ಕೆ ಅವ್ನು ಸ್ವಲ್ಪ ಜಾಬ್ ಅದು ಸಿಕ್ಕು ಅವ್ನು ಸೆಟ್ಲ್ ಆದ್ನಂದ್ರೆ ಆ ನಂತರ ಮನ್ಯಾಗೆಲ್ಲ ಹೇಳಿದ್ರಾಯ್ತು ಅಂತ ಹೇಳಿ ನಾನು ಯಾರ್ದು ಮುಂದೆ ಹೇಳಿಲ್ಲ. ಅದಕ್ಕೆ ಮಮ್ಮಿ ಈಗ ನೋಡಕ್ ಬರ್ತಾರೆ ಹಂಗೆ ಹಿಂಗೆ ಅನ್ನಕತ್ಲಲ್ಲ, ಅದಕ್ಕೆ ನಂಗೂ ಸಿಟ್ಟು ಬಂದು ನಾನು ಒದರಾಡಿದೆ. ಅಲ್ವಾ ಅವ್ಗಿನ್ನ ಕೆಲಸ ಇಲ್ಲ ಏನಿಲ್ಲ ಅಂತಿದಿ, ಇನ್ನು ಮ್ಯಾಗ ಅವೆಲ್ಲ ಕೆಲಸ ಹುಡುಕೊಂಡು ಆಮ್ಯಾಗ ಮನ್ಯಾಗ ನಿಮ್ಮ ಮನ್ಯಾಗ ಒಪ್ಪಬೇಕು, ಒಳ್ಳೆ ಅವ್ರ ಮನ್ಯಾಗ ಒಪ್ಪಿಸ್ಬೇಕು, ಒಪ್ಪಿಸಿ ಮದುವೆ ಆಗ್ಬೇಕಂತಂದ್ರೆ ಅಲ್ಲಿ ಮಟ ನಿಮ್ಮ ತಂದೆ ತಾಯಿ ಸುಮ್ಮನೆ ಇರ್ತಾರೆ ಅನ್ಕೊಂಡ್ಯಾ ನೀನು? ಆಗಲೇ ನಿಮ್ಮ ಅವು ಈಗ ಓಡಾಡತ್ತಾಳ ಯಾವಾಗ ನನ್ನ ಮಗಳ ಮದುವೆ ಮಾಡೀನಿ ಅಂತ ಹೇಳಿ, ಇನ್ನು ಅಲ್ಲಿ ಮಟ ಸುಮ್ಮನೆ ಇರ್ತಾಳನ್ನ ಆಕಿ? ಯೋಚನೆ ಮಾಡಿ ನೀನು. ಈಗ ನೋಡುವ, ನಿಮಗೂ ಬುದ್ಧಿ ಹೇಳಕ್ ಬರ್ದಂಗೆ ಐತಿ, ನಿಮ್ಮ ತಂದೆ ತಾಯಿದು ತಪ್ಪು ಅಂತ ಹೇಳಕ್ ಬರ್ದಂಗೆ ಐತಿ. ಯಾಕಂತಂದ್ರೆ ಅವ್ರಿಗಿನ್ನೂ ಮಗಳದು ಒಂದು ಮದುವೆ ಮಾಡ್ಬೇಕನ್ನೋ ಆಸೆ, ಹೊಳಿಗೆ ನಿಮ್ದು ಇಲ್ಲ ನಾವು ಪ್ರೀತಿ ಮಾಡೀನಿ ನಾನು ಅವನ್ನ ಮದುವೆ ಮಾಡ್ಕೋತೀನಿ ಅಂತ ನೀನು ಈಗ ಏನು ಮಾಡ್ಬೇಕು ನೀನು ಹೇಳು? ಏನಿಲ್ಲ, ನೀನು ನಿಮ್ಮ ಅವ್ವನ ಮುಂದೆ ಹೇಳು, ಇಲ್ಲ ನೀನು ಹೇಳಕ್ಕಾಗಲಿಲ್ಲ ನಾನೇ ಹೇಳ್ತೇನೆ ಆಕಿ ತಿಳಿಸಿ. ಆಕಿಗೆ ಚಿಂತೆ ಎದ್ಬಿಟ್ಟತಿ ನನ್ನ ಮಗಳು ಹಿಂಗೆ ಯಾಕೆ ಮಾಡಾಕತ್ತಾಳಿಕಿ ಅಂತೇಳಿ. ಏನು ಅನ್ನೋದು ಗೊತ್ತಾಗ್ಬಿಟ್ರೆ ಆಕಿಗೆ ಚಿಂತಿಲ್ಲಲ್ಲ, ಆಕಿಗೆ ಹೇಳೋಣ ಹಿಂಗೆ ಹಿಂಗೆ ಆಗೈತ್ವ ಹಿಂಗೆ ಹಿಂಗೆ ಮಾಡಾಕತ್ತೇನೆ ಅಂತ ಹೇಳಿ. ಅದ್ರೊಳಗೆ ಏನೈತಿ? ಏನು ಅನ್ನಂಗಿಲ್ಲ ತಗೋ, ಹೇಳು. ಮನ್ಯಾಗ ಹೇಳಿಲ್ಲ ಅಂತಂದ್ರೆ ಹೆಂಗೆ ಮತ್ತೆ? ನೀನಾಗ್ಲೇ ಹೇಳಿದ್ರೆ ಮತ್ತೆ ಅಷ್ಟೊಂದು ಏನು ಅನ್ಸೋದಿಲ್ಲ ಅವ್ರಿಗೆ. ಅದು ಮತ್ತೆ ಬೇರೆದಾರ ಯಾರ್ದಾರ ಸುದ್ದಿಗೆ ನಾನೇ ಬಂದ ಹೇಳಿನಿ ಅಂತ ಅಂದ್ರೂ ಮತ್ತೆ ಬೇಜಾರು ಮಾಡ್ಕೋತಾರ ಅವ್ರು. ನೋಡಿ ಇನ್ನೊಬ್ರು ಮೂರನೇದವ್ರ ಬಾಯಿಲಿಂದ ಗೊತ್ತಾಯ್ತು ಅಂತೇಳಿ, ಅದಕ್ಕೆ ನೀನೇ ಹೇಳಿಬಿಡುವ ಒಂದಿನ ಯಾವಾಗ ಖಾಲಿ ಇರ್ತಾರ ನಿಮ್ಮವ್ವ, ಇಲ್ವಾ ನಾ ಹಿಂಗೆ ಮಾಡೀನಿ ಅಂತ ಹೇಳು. ಮಾಡಿರಿ ಅಂದ್ಮೇಲೆ ಮತ್ತೊಂದು ಹೇಳಬೇಕು. ಈಗ ಹೇಳಿದ್ರೆ ನಾವು ಅದಕ್ಕೆ ಏನಾರ ಒಂದು ಪರಿಹಾರ, ಮತ್ತು ಅವಾಗ ಅವ್ರು ಏನಂತಾರೆ ನೋಡೋಣ, ಮಾತಾಡೆಲ್ಲ ಬಗೆಹರಿಸೋನು. ಒಂದಿನ ಖಾಲಿ ಇದ್ದಾಗ ನೀನೇ ನಿಮ್ಮ ಅವ್ವನ ಮುಂದೆ ಹೇಳು. ಶಾರಕ್ಕ, ಏ ಚಾ ಕುಡಿ ಬಾರ, ಚಾ ಆರ್ತದ ಬಾ. ಇದು ಸೋನು ಕರ್ಕೊಂಡ್ ಬಾ ಚಾ ಕುಡಿಯಾಕ. ನಿಮ್ಮವ್ವ ಚಾ ಕುಡಿಯ ಕರೆಯತ್ತಾಳ, ಚಾ ಕುಡಿವಾ. ಚಾ ಕುಡಿದು ನಾನು ಬರ್ತೇನೆ, ಬೇಕಂದ್ರೆ ನಿಮ್ಮ ಅವ್ವಾಗೆಲ್ಲ ತಿಳಿಸಿ ಹೇಳ್ತೇನೆ. ಏನ್ರ ಬೈದು ಜಗಳ ಮಾಡೋದು ಮಾಡ್ಕೊಂತ ನಿಂತಾಳ ಅಂತ ನಿನಗೆ ಅನ್ಸಿದ್ರೆ ಆಕೆ ಮುಂದೆ ಹೇಳಿ, ಮೊದಲೆಲ್ಲ ಹೇಳಿ ನನಗೂ ಫೋನ್ ಹಚ್ಚಿ ನಾನು ಬರ್ತೇನೆ, ಬಂದೆಲ್ಲ ಮಾತಾಡ್ತೇನೆ. ಆಯ್ತು ದೊಡ್ಡಮ್ಮ, ಬಾ ಚಾ ಕುಡಿ ಬಾಯ್.